ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಬರುತ್ತೆ ಅಂತ. ಒಂಥರ ಶಾಕಿಂಗು. ನಾನು ಕಾಲೇಜಿಗೆ ಹೋಗಿದ್ದೆ, ಅಲ್ಲಿ ಆಚೆ ಬನ್ನಿ ಅಂತ ಅಂದರು ಸ್ಕೂಲಿಗೆ ಹೋಗಬೇಕು ಅಂತ. ಆಮೇಲೆ ಅಪ್ಪ ಬಂದ ತಕ್ಷಣ ಹೇಳಿದ್ರು ಫಸ್ಟ್ ರ್ಯಾಂಕ್ ಬಂದಿದೆಯಾ ಅಂತ. ತುಂಬ ಖುಷಿ ಆಯಿತು. ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ, ಟೀಚರ್ಸ್ಗೆ, ಅಪ್ಪಂಗೆ, ನಂಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಹೋಗಬೇಕು. ಎಕ್ಸ್ಪೆಕ್ಟ್ ಮಾಡಿದ್ದೆ 620 ಮೇಲೆ ಬರುತ್ತೆ ಅಂತ, ಬಟ್ 625 ಬಂದಿದ್ದು ತುಂಬ ನನಗೆ ಖುಷಿ ಆಗ್ತಿದೆ. 5 ಮಾರ್ಕ್ಸ್ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅಂದರೆ ನಾನು ಬರ್ದಿದ್ರ ಮೇಲೆ 620 ಮೇಲೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ತುಂಬ ಏನು ಓದ್ತಿರಲಿಲ್ಲ, ನಾನು ಟ್ಯೂಷನ್ಗೂ ಹೋಗ್ತಿರ್ಲಿಲ್ಲ. ಸೊ ಮನೇಲೇ ಒಂದು ಮ್ಯಾಕ್ಸಿಮಮ್ ಅಂದರೆ 2 hours ಅಷ್ಟೇ ಓದ್ತಿದ್ದು. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ, ಒಂದು 5 hours ಹಂಗೆ ಓದ್ತಿದ್ದೆ ಅಷ್ಟೇ. ಎಲ್ಲ ಪ್ರಾಕ್ಟೀಸ್ ಎಕ್ಸ್ಟ್ರಾ ಮಾಡಿಸ್ತಿದ್ರು, ಮತ್ತು ಫುಲ್ ಪೋರ್ಷನ್ ಮುಂಚೆನೇ ಕವರ್ ಮಾಡಿ ಆಮೇಲೆ ನಮಗೇನೇನು ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಆಮೇಲೆ ತುಂಬ ಸಪೋರ್ಟ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಏನು ಬೇಕೋ ಕೇಳು, ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡು, ಆ ಥರ ಹೇಳ್ತಾ ಇದ್ರು. ನನಗೆ 3 ಪ್ರಿಪ್ರೇಟ್ರಿ ಇದ್ದಿದ್ದರಿಂದ ಅದು ಓದಿ ಅಭ್ಯಾಸ ಹೋಗಿತ್ತು. SST ಓದಿದ್ರು ಸೇಮ್ ಅಂತ ಅನ್ನಿಸ್ತಿತ್ತು. ಸೊ ರಿವಿಷನ್ ಥರ ಆಗ್ತಿತ್ತು ಅಷ್ಟೇ, ಬಿಟ್ಟರೆ ಪ್ಯಾನಿಕ್ ಆ ಥರ ಏನಿರಲಿಲ್ಲ. ತುಂಬ ಖುಷಿ ಆಯಿತು. ನನ್ನ ಡ್ರೀಮ್ನ ನಿಜ ಮಾಡ್ತೀನಿ ಅಂತ ಹೇಳಿದ್ರು ಅಪ್ಪ. ನಂಗೆ ತುಂಬ ಖುಷಿ ಆಗ್ತಿದೆ. ಇನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಪ್ಲಾನ್ಸ್ ಏನು? ಫ್ಯೂಚರ್ ಪ್ಲಾನ್ಸ್ ಏನು ಮಾಡಬೇಕು, ಮುಂದೆ ಏನು ಓದಬೇಕು? ನಾನು ಇವಾಗ PCMB ತೊಗೊಂಡಿದ್ದೀನಿ. ಅರ್ಜುನ ಅಕಾಡೆಮಿ ಅಂತ ಕೋಚಿಂಗ್ ಸೇರಿದ್ದೀನಿ, ವಿಜಯ ಭಾರತಿ ಕಾಲೇಜ್. ಜೊತೆಗೆ ಸೈಂಟಿಸ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ.